ಈ ಪಾರಾಯಣ ಅದು ಹೇಗಾಗತ್ತೆ ಅಂತ ಹೇಳಿದರೆ, ಒಬ್ಬ ಹುಡುಗ ಪರೀಕ್ಷೆಗೆ ಓದ್ತಾನೆ ಪ್ರತಿದಿನ ಹೋಗ್ತಾನೆ ನೋಡಿ, ಪ್ರತಿದಿನ ಅದೇ ಪಾಠವನ್ನು ಓದ್ತಾನೆ. ಎಷ್ಟು ಓದಿದರೂ ಕೂಡ ಒಂದು ಅರ್ಥ ಆಗೋಲ್ಲ ಅವನಿಗೆ. ನೋಡಿ, ಅರ್ಥ ಆಗದೇ ಇದ್ದರೆ ಎಷ್ಟು ಓದಿಯೋ ಏನಾದರೂ ಪ್ರಯೋಜನ ಉಂಟಾ, ಏನಾದರೂ ಲಾಭ ಉಂಟಾ? ಖಂಡಿತ ಇಲ್ಲ. ಮನುಷ್ಯ ಯಾವುದೇ ಒಂದನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಅದು ಸಾರ್ಥಕ ಆಗುತ್ತೆ. ಅಂದರೆ ಪಾರಾಯಣ ಅನ್ನುವಂಥದ್ದು ಯಾವಾಗ ಸಾರ್ಥಕ ಆಗುತ್ತೆ ಅಂತ ಹೇಳಿದ್ರೆ, ಅರ್ಥಾನುಸಂಧಾನ ಪೂರ್ವಕವಾಗಿ ಓದಿದಾಗ. ಯಾವ ರೀತಿ ಒಬ್ಬ ಹುಡುಗ ಓದಿದಾಗ ಅರ್ಥ ಮಾಡಿಕೊಂಡ, ಆಗ ಅರ್ಧ ಗಂಟೆ ಓದಿದ್ರು ಸಾರ್ಥಕ. ಯಾಕಂದರೆ ಅರ್ಧ ಗಂಟೆ ಓದಿದ್ದು ಅವನಿಗೆ ಮನಸ್ಸಿಗೆ ಬಂತು. ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ದಿನ ಇಡೀ ಓದಿದ್ರೆ ವ್ಯರ್ಥ. ಹಾಗೆಯೇ ಸಪ್ತಶತಿಯನ್ನು ಅರ್ಥ ಮಾಡಿಕೊಂಡು ನಾವು ಓದಿದಾಗ, ಅರ್ಥ ಮಾಡಿಕೊಂಡಾಗ ನಿಜವಾಗಲೂ ಕೂಡ ದೇವಿಯ ಸಂಪೂರ್ಣ ಅನುಗ್ರಹ ಆಗ್ತದೆ. ಯಾಕಂತ ಹೇಳಿದರೆ ದೇವಿಯ ಪೂರ್ಣಾನುಗ್ರಹಕ್ಕೆ